ಗುರುಜಿ, ಈಗ ಶುಕವಾಕ್ಯದಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಶುಕವಾಕ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಆಗ್ತಕ್ಕಂಥದ್ದೇನು ಅಂದರೆ ಅಮಾವಾಸ್ಯೆ ಪೌರ್ಣಮಿ ಅಂತ ಕರಿತೀವಿ. ಈ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಬಹಳ ವಿಶೇಷಕರವಾಗಿರ್ತಕ್ಕಂಥ ದಿನಗಳು. ಈ 15 ದಿವಸಗಳ ಕಾಲ ಪಕ್ಷ ಮಾಸ ಅಂತ ಕರಿತೀವಿ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಈ ಪಕ್ಷಗಳನ್ನು ಯಾತಕ್ಕೆ ಆಚರಿಸ್ತೀವಿ ಅಂದರೆ 15 ಡೇಸ್ ಆಫ್ ಮೂನ್, ಅಂದರೆ ಫುಲ್ ಮೂನ್ ಆಗಿರ್ತಕ್ಕಂಥ ಪೌರ್ಣಮಿ, ಪೂರ್ಣಚಂದ್ರ, ಅಮಾವಾಸ್ಯೆ ಆಗಿರ್ತಕ್ಕಂಥ ನ್ಯೂ ಮೂನ್. ಅದಕ್ಕೋಸ್ಕರ ಅಮಾವಾಸ್ಯೆಯನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಈ ಅಮಾವಾಸ್ಯೆ ಮತ್ತು ಪೌರ್ಣಮಿ, ಈ ಫುಲ್ ಮೂನ್ ಆಗಿರ್ತಕ್ಕಂಥ ಪೌರ್ಣಮಿ, ಪೂರ್ಣಚಂದ್ರನ ಆಗಿರ್ತಕ್ಕಂಥ ಪಾರ್ವತಿ ಅಂಶ, ತದನಂತರ ಅಮಾವಾಸ್ಯೆ ಆಗಿದ್ರೆ ಲಕ್ಷ್ಮಿ ಅಂಶ. ಅದಕ್ಕೋಸ್ಕರ ಲಕ್ಷ್ಮೀ ಪಾರ್ವತಿ ಇಬ್ಬರ ಸಂಗಮವಾಗಿರ್ತಕ್ಕಂಥ ಈ ದಿನದಲ್ಲಿ ನಾವು ಆ ಶುಕವಾಕ್ಯದಲ್ಲಿ ಏನು ಹೇಳ್ತೀವಿ, ಎಲ್ಲ ನಕ್ಷತ್ರಗಳು ಸೇರ್ಬಿಡುತ್ತಾ ಅಂದರೆ ಇರತಕ್ಕಂಥ 27 ನಕ್ಷತ್ರಗಳು ಇದರಲ್ಲೇ ಸಮಭಾಗವಾಗಿ ಬರ್ತಕ್ಕಂಥ ಅವಕಾಶ. ಅದಕ್ಕೆ ಸಮಭಾಗದಲ್ಲಿ ಬಂದಾಗ ಅಮಾವಾಸ್ಯೆ ಪೌರ್ಣಮಿ ಮಧ್ಯ ಯಾವ ತಿಂಗಳು ಬರುತ್ತೋ ಆ ತಿಂಗಳಲ್ಲಿ ನಮಗೆ ಬರ್ತಕ್ಕಂಥ ಅಮಾವಾಸ್ಯೆ ಪೌರ್ಣಮಿಯ ಫಲವನ್ನು ಕೊಡ್ತಾನೆ. ಅಂದರೆ ನೀವು ಯಾರ್ಯಾರು ನೋಡಿ ತದಿಗೆ, ಬಿದಿಗೆ, ಚೌತಿ ಅಂದರೆ ಪ್ರಥಮ ದಿನ, ಅಮಾವಾಸ್ಯೆ ಆದ ತಕ್ಷಣ ಪ್ರಥಮ ಅಂತ ಬರುತ್ತಲ್ಲ, ಆ ಪ್ರಥಮ ದಿನದಿಂದ 15 ದಿವಸಗಳ ಕಾಲ ಪಕ್ಷಮಾಸ ಬಂದಾಗ ಪರಿವರ್ತನೆ ಆಗ್ತಾ ಹೋಗಬೇಕು. ದಶಮಿ, ಅದಾದ ಮೇಲೆ ಏಕಾದಶಿ, ಹಾಗೆ ದ್ವಾದಶಿ ಅಂತ ಹೊರಟೋಗ್ತಾ ಇರುತ್ತೆ. ಪ್ರಾತಃ ಕಾಲದಿಂದ ಪ್ರಥಮದಿಂದ ಕೊನೆಯ ಭಾಗ ಹೋಗೋದ್ರೊಳಗೆ ನಿಮ್ಗೇನು ಅಂದರೆ ಕತ್ಲಿಂದ ಹೇಗೆ ಬೆಳಕು ಹೋಗುತ್ತೋ, ಜೀವನದಲ್ಲಿ ಯಾವ್ಯಾವ ನಕ್ಷತ್ರ ಆ ತಿಂಗಳು ಬರುತ್ತೋ ಅವರೆಲ್ಲರಿಗೂ ನೋಡಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕತ್ಲಿಂದ ಬೆಳಕಿಗೆ ಹೋಗ್ತೀರ. ಅದಕ್ಕೆ ಈ ಅಮಾವಾಸ್ಯೆ ಪೌರ್ಣಮಿಗೆ ನೀವೇನು ಮಾಡಬೇಕು, ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆಯ ಒಳಗೆ ಯಾವ ಕಾಲಕ್ಕೂ ಕುಟುಂಬಕ್ಕೆ ದೃಷ್ಟಿಯನ್ನು ತೆಗೆದುಕೊಳ್ಳೇಬೇಕು. ಆ ದೃಷ್ಟಿಯನ್ನು ತೆಗೆದುಕೊಳ್ತಕ್ಕಂಥ ಸತ್ಯವಾದ ಘಟನೆ ಏನು ಮಾಡಬೇಕು, ಈ ಶುಕವಾಕ್ಯದಲ್ಲಿ ವಿಚಾರ ಏನು ಅಂದರೆ ಶುಕಮುನಿಗಳು ಮಾಡಿರತಕ್ಕಂಥ ವಿಶೇಷವಾಗಿದ್ದು ನಾರದ ಭೃಂಗಿ ಅಂತ ಕರಿತೀವಿ. ನಾರದ ವಿಷ್ಣು ಪ್ರಿಯ, ಭೃಂಗಿ ಶಿವನ ಪ್ರಿಯ. ನಾರದ ಭೃಂಗಿ ಅಂತ ಅವರಿಬ್ಬರು ಹೆಸರು. ಅದೇ ವಿಶೇಷವಾಗಿ ಶುಕನಾಗಿರ್ತಕ್ಕಂಥವನು, ಗರುಡನಾಗಿರ್ತಕ್ಕಂಥ ಇಬ್ಬರನ್ನು ಸ್ಮರಣೆ ಮಾಡ್ತಾರೆ. ಈ ಶುಕ ಮತ್ತು ಗರುಡ ಇಬ್ಬರು ಪಕ್ಷಿ ಸ್ವರೂಪ. ಆ ಪಕ್ಷಿ ಸ್ವರೂಪವಾಗಿರ್ತಕ್ಕಂಥದ್ದು ಏನು ಅಂದರೆ, ಪಕ್ಷಿ ಪ್ರಾಣಿಗಳು ಯಾವ ಕಾಲಕ್ಕೆ ನಮ್ಮ ದೋಷಗಳನ್ನು ತಿನ್ನುತ್ತಾ ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ವೀಕರಿಸುತ್ತೆ. ಗರುಡ ಪುರಾಣದಲ್ಲಿ ಅದನ್ನು ಹೇಳ್ತಾರೆ. ಏನಂತ, 9 ನವಧಾನ್ಯಗಳನ್ನು ಯಾವ ಮನುಷ್ಯ ಯಾವ ಮನೆಯಲ್ಲಿ ತಾನು ತನ್ನ ಸಂಸಾರ ಸಮೇತವಾಗಿ ಅಮಾವಾಸ್ಯೆ ಪೌರ್ಣಮಿ, ಅಮಾವಾಸ್ಯೆ ಪೌರ್ಣಮಿ, ಅಮಾವಾಸ್ಯೆ ಪೌರ್ಣಮಿ ಈ ರೀತಿ 3 ತಿಂಗಳ ಕಾಲ, ಅಂದರೆ 1 ತಿಂಗಳು ಬಿಟ್ಟು ಮತ್ತೊಂದು ತಿಂಗಳು, ಇನ್ನೊಂದು ತಿಂಗಳು ಬಿಟ್ಟು ಮತ್ತೊಂದು ತಿಂಗಳು, ಹೀಗೆ ಒಂದು ವರ್ಷದಲ್ಲಿ 6 ಪರಿಪೂರ್ಣವಾಗಿರ್ತಕ್ಕಂಥ ತಿಂಗಳು ಕಳೆದರೂ ಸಹ 3 ಅಮಾವಾಸ್ಯೆಗಳು ಮಾಡ್ಕೋಬೇಕು, 3 ಪೌರ್ಣಮಿಗಳು ಮಾಡ್ಕೋಬೇಕು. ಆಗ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ನಿಮ್ಗೇನಾಯ್ತು, 3 ಬಂದು ಕಾಯ ವಾಚ ಮನಸ, ಬ್ರಹ್ಮ ಅಮಾವಾಸ್ಯೆ, ವಿಷ್ಣು ಅಮಾವಾಸ್ಯೆ, ಶಿವನ ಅಮಾವಾಸ್ಯೆ, ತದನಂತರ ಪೌರ್ಣಮಿ, ಲಕ್ಷ್ಮೀ ಅಮಾವಾಸ್ಯೆ ಅಲ್ಲ ಲಕ್ಷ್ಮೀ ಪೌರ್ಣಮಿ ಬರುತ್ತೆ. ಲಕ್ಷ್ಮಿಯನ್ನು ಪರಿಪೂರ್ಣವಾಗಿ ಪಾರ್ವತಿ ದೇವಿಯ ಸ್ಮರಣೆ ಮಾಡ್ಕೊತೀವಿ. ಅದೇ ಲಕ್ಷ್ಮಿನ ಸರಸ್ವತಿ ಸ್ವರೂಪದಲ್ಲಿ ಸ್ಮರಣೆ ಮಾಡ್ಕೊತೀವಿ. ಹೀಗೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ತ್ರಿಗುಣಾಕಾರದಲ್ಲಿ ಮಾಡ್ಕೊಳ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ನವಧಾನ್ಯ ನೀವು ಮಾಡಬೇಕಾದಿಷ್ಟೇ. ಎಲ್ಲರೂ ಆ ನವಧಾನ್ಯಗಳನ್ನು ತಗೊಳ್ಳಿ. ಒಂದು ಮನೆ ಕುಟುಂಬಕ್ಕೆ 1 kg ಎಷ್ಟಿರಬೇಕು, ಎಷ್ಟೋ ಒಂದು ಕುಟುಂಬದಲ್ಲಿ ಗಂಡ, ಹೆಂಡತಿ, ಮಕ್ಕಳು. ಆ ಮಕ್ಕಳು 10 ಜನ ಇದ್ರೂ 1 kg ಅಷ್ಟೇ. ಮಕ್ಕಳು ಒಂದೇ ಒಂದಿದ್ರೂ 10 ಜನ ಅಂದರೆ 1 kg ಅಷ್ಟೇ ತಗೋಬೇಕು. ಅದಕ್ಕೋಸ್ಕರ ಸಮ ಅಂದರೆ 1 kg ಅಷ್ಟು ಗೋಧಿ, 1 kg ಅಷ್ಟು ಕಡಲೆಕಾಳು, 1 kg ಅಷ್ಟು ಧಾನ್ಯವಾಗಿರ್ತಕ್ಕಂಥ ಎಳ್ಳು, ಹೀಗೆ ಎಲ್ಲ ನವಧಾನ್ಯಗಳನ್ನು 1 kg ತಗೋಬೇಕು. ಇದರಲ್ಲಿ ಏನು ಹೇಳುತ್ತೆ, 1 ತಿಂಗಳು ಮಾಡ್ಕೋಬೇಕು, ಮುಂದಿನ ತಿಂಗಳು ಮಾಡಬಾರ್ದು, ಅದಕ್ಕೆ ನೆಕ್ಸ್ಟ್ ತಿಂಗಳು ಮಾಡ್ಕೋಬೇಕು, ಅದಕ್ಕೆ ನೆಕ್ಸ್ಟ್ ತಿಂಗಳು ಮಾಡ್ಕೋಬಾರ್ದು, ತದನಂತರ ಮತ್ತೊಂದು ತಿಂಗಳು ಮಾಡ್ಕೋಬೇಕು. ಹೀಗೆ 1 ತಿಂಗಳು ಬಿಟ್ಟು 1 ತಿಂಗಳು, 6 ತಿಂಗಳ ಒಳಗೆ ಪೂರ್ತಿಯಾಗಿ 3 ಸರಿ ಮಾಡ್ತಕ್ಕಂಥ ಅವಕಾಶ ಮಾತ್ರ ಮಾಡಬೇಕು. 1 ವರ್ಷದಲ್ಲಿ 1 ಸರಿ ಮಾಡಿಕೊಂಡ್ರೆ ಸಾಕು. ಇಡೀ ಜೀವನ ಮಾತ್ರದಲ್ಲಿ ಪ್ರತಿ 10 ವರ್ಷಕ್ಕೊಂದ್ಸಲಿ ಈ ರೀತಿ ಮಾಡ್ಕೋಬೇಕು. 10 ವರ್ಷ ಅಂದರೆ ದಶಾಭುಕ್ತಿ, 3 ತಿಂಗಳಲ್ಲಿ ಪರಿಪೂರ್ಣವಾಗಿ ಮಾಡ್ಕೊಳ್ತಕ್ಕಂಥ 6 ತಿಂಗಳುಗಳಿಂದ ಈ ಕಾರ್ತಿಕ ಮಾಸದಲ್ಲಿ ಏನು ಹೇಳ್ತೀವಿ 6 ತಿಂಗಳ ಕಾಲ. ಅದಕ್ಕೆ ಕಾರ್ತಿಕ ಮಾಸ ಬಹಳ ಶ್ರೇಷ್ಠ, ಬೇಗ ನಮ್ಮ ದೋಷಗಳು ಹೋಗುತ್ತೆ. ಈ ಕಾರ್ತಿಕ ಮಾಸದಲ್ಲೇ ಪ್ರಾರ್ಥನೆ ಮಾಡ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು, ಎಲ್ಲ ನವಧಾನ್ಯಗಳು 1 kg ತಗೊಂಡಿರ್ತೀರ, ಬಹಳ ಸಂತೋಷ. ಒಂದೊಂದು ಹಿಡಿಯನ್ನು ನಾವುಗಳು ಏನು ಮಾಡಬೇಕು, ಒಬ್ಬೊಬ್ಬ ಮನುಷ್ಯನಿಗೆ ಹೀಗೆ ತೆಗಿಬೇಕು, ನಿವಾಳಿಸ್ಬೇಕು. ಎಲ್ಲ ಲೈನ ನಿಲ್ಲಿಸ್ಬಿಡಿ, 1 ಸಲ, 2 ಸಲ, 3 ಸಲ ಹೀಗೆ ನಿವಾಳಿಸಿ ಒಂದು ಟಬ್ಬಲ್ಲೋ ಅಥವಾ ಒಂದು ಬಕೆಟಲ್ಲೋ ಒಂದು ಪಾತ್ರೆಯಲ್ಲೋ ಹಾಕಿಟ್ಕೊಳ್ಳಿ, ನಿಮ್ಮ ಅನುಕೂಲ. ಎಲ್ಲ ಧಾನ್ಯಗಳು ಮುಗಿಸ್ಬೇಕು. ಒಂದೊಂದೇ ಧಾನ್ಯ ಸಪರೇಟ್ ಆಗಿ ತಗೋಬೇಕು. ಸೂರ್ಯನ ಧಾನ್ಯದಿಂದ ಶುರು ಮಾಡ್ಕೋಬೇಕು, ಕೊನೆಯದಾಗಿರ್ತಕ್ಕಂಥ ಕೇತು ಧಾನ್ಯ ಅಂದರೆ ಹುರುಳಿಯವರೆಗೂ ಮಾಡ್ಕೊತಾ ಹೋಗಬೇಕು. ಈ ರೀತಿ ಎಲ್ಲ ಧಾನ್ಯಗಳನ್ನು ಮಾಡ್ಕೊಂಡು ಬಂದ ಮೇಲೆ ಎಲ್ಲ ಆಗೋದ್ರ ಮೇಲೆ ಉದ್ದನ್ನು ಕೂಡ ಮಾಡ್ಕೋಬೇಕು. ಶನಿಗೆ ಮೊದಲೇ ಉದ್ದು ಮಾಡಬೇಕು, ತದನಂತರ ಎಳ್ಳು, ಆಮೇಲೆ ಹುರುಳಿ, ಹೀಗೆ ಮಾಡ್ಕೋಬೇಕು. ಯಾಕೆಂದರೆ ಉದ್ದು ಬಂದು ರಾಹು ಅಲ್ವೇ, ಮಧ್ಯದಲ್ಲಿ ಶನಿನ ಹಾಕೋಬೇಕು. ರಾಹು ಕೇತುಗಳನ್ನು ಬೇರೆ ಮಾಡಬೇಕು, ಇಲ್ಲದೆ ಪಕ್ಕದಲ್ಲಿ ಹಾಕೊಂಡ್ಬಿಟ್ರೆ ಭಾಳ ತೊಂದರೆ ಆಗುತ್ತೆ, ಅದು ಗಮನ ಇರಲಿ. ಆ ರೀತಿ ಸೂರ್ಯನಿಂದ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಕಾಳುಗಳನ್ನ ಅವರಿಗಿರ್ತಕ್ಕಂಥ ಧಾನ್ಯಗಳನ್ನ ನಿವಾಳಿಸಿ ಒಂದು ಟಬ್ಬಲ್ಲಿ ಹಾಕ್ಬಿಡ್ತೀರ.
ರಾತ್ರಿ ಮಾಡ್ಕೋಬೇಕು, ಗಮನ ಇರಲಿ. ಊಟ ಮಾಡಿದ ಮೇಲೆ ಮಾಡ್ಕೋಬೇಕು, ಗಮನ ಇರಲಿ. ತದನಂತರ ಯಾವ ಕಾಲಕ್ಕೂ ಹೊರಗಡೆ ಹೋಗಬಾರ್ದು, ಗಮನ ಇರಲಿ. ಮನೆ ಒಳಗೆ ಇದ್ದಾಗ ಅದನ್ನು ನೀರು ಹಾಕಿಟ್ಬಿಡ್ಬೇಕು. ನಿದ್ರೆ ಮಾಡೋಕ್ಕೆ ಮೊದಲು ವಿಭೂತಿ ಹಚ್ಕೊಂಡು ಮಲ್ಕೋಬೇಕು ದೃಷ್ಟಿನ ತೆಗೆದ ನಂತರ. ಪಾತ್ರೆಯಲ್ಲಿ ಹಾಕಿರ್ತಕ್ಕಂಥ ಧಾನ್ಯಗಳು ಯಾವ ಕಾಲಕ್ಕೂ ಹೊರಗಡೆ ಇಡಬೇಕು, ಮನೆ ಒಳಗಲ್ಲ. ದೃಷ್ಟಿ ತೆಗೆದ ಮೇಲೆ ಹೊರಗಡೆ ಹಾಕಬೇಕು. ಹೊರಗಡೆ ಇಟ್ಟಾಗ ಪಾತ್ರೆಗೆ ನೀರು ಹಾಕಲೇಬೇಕು. ಅಂದರೆ ನೆನೆಸಿರಬೇಕು, ಅಷ್ಟೂ ನೀರುಗಳನ್ನು ಹಾಕಿರತಕ್ಕಂಥ ವಿಚಾರ ಹೊರಗಡೆ ಇಡಬೇಕು. ಈ ಪಾತ್ರೆ ಸಮೇತ ಎಲ್ಲ ಧಾನ್ಯಗಳಾದ ಮೇಲೆ ಒಂದು ಸರಿ ಆ ಮುಖವನ್ನು ನೋಡಿಕೊಂಡು ಹೊರಭಾಗದಲ್ಲಿ ಬಂದು ಕೈಕಾಲು ತೊಳ್ಕೊಂಡು ಒಳಗಡೆ ಹೊಟ್ಟೋಗ್ಬೇಕು. ಅಷ್ಟು ಬಿಟ್ಟರೆ ಇನ್ನೇನೂ ಮಾಡೋ ಹಾಗಿಲ್ಲ. ಎಲ್ಲ ಗಮನ ಇರಲಿ. ಒಂದೊಂದೇ ಧಾನ್ಯ ಒಂದು ಕಡೆಯಿಂದ, ತದನಂತರ ಎಲ್ಲ ಧಾನ್ಯಗಳನ್ನ ಇಡೀ ಮನೆಯ ಕುಟುಂಬದವರಿಗೆ ಆ 1 kg ಅಷ್ಟೂ ಹಾಕಬೇಕು. ಆಗ 9 kg ಆಯಿತು. ಎಷ್ಟಾಯಿತು? ಒಂದೊಂದು ಧಾನ್ಯ 1 kg ಆದರೆ 9 ಧಾನ್ಯ 9 kg ಆಯಿತು ಒಂದು ಕುಟುಂಬಕ್ಕೆ. ಆ 9 kg ನಿಮ್ಮ ತಾತನ ಮನೆ ಗಂಟೇನು ಕಳ್ಕೊಳ್ಳೋಂಥದ್ದಿಲ್ಲ. ಇಡೀ ಜೀವಮಾನದ ಕಷ್ಟ ಏಕಕಾಲಕ್ಕೆ ಕಾರ್ತಿಕ ಮಾಸದಿಂದ ಹೋಗುತ್ತೆ. ಎಲ್ಲಿವರೆಗೂ? ಮಾಘ ಮಾಸದೊಂದು. ಇದೇ ಒಂದು ಪ್ರಯೋಗ ಬಹಳ ಹತ್ತಿರವಾಗಿರ್ತಕ್ಕಂಥ ರಹಸ್ಯ. ಇದನ್ನು ಮಾಡ್ಕೊಂಡ್ಬಿಟ್ರೆ ಇಡೀ ಜೀವಮಾನದಲ್ಲಿ 1 ತಿಂಗಳು ಬಿಟ್ಟು 1 ತಿಂಗಳು, 1 ತಿಂಗಳು ಬಿಟ್ಟು 1 ತಿಂಗಳು ಅಂದಾಗೆ ಕರೆಕ್ಟಾಗಿ ಮಾಘ ಮಾಸಕ್ಕೆ ಮುಗಿದು ಹೋಗುತ್ತೆ. ಫೆಬ್ರವರಿ ಸಂಕ್ರಾಂತಿ ಕಳೆದ ನಂತರ ನಿಮ್ಮ ಮಾಘ ಮಾಸ ಮುಗಿಯುತ್ತೆ. ತದನಂತರ ಉಗಾದಿ ಬಂದ್ಬಿಡುತ್ತೆ. ಹೊಸ ವರ್ಷದಿಂದ ಜೀವನ ಹೊಸದಾಗಿರುತ್ತೆ. ನಿಮಗೇ ಗೊತ್ತಾಗದೆ ಇಷ್ಟು ಚೆನ್ನಾಗಿ ಹುಟ್ಟೋಯ್ತಾ ದೋಷಗಳು ಅನ್ನೋದು ನಿಮಗೆ ಆಶ್ಚರ್ಯವಾಗುತ್ತೆ. ಆದರೆ ಇದು ಸತ್ಯ. ಬೆಂಕಿಯಲ್ಲಿ ಅರಳಿದ ಹೂವು ಹಾಗೆ ಆ ಬೆಂಕಿಯಲ್ಲಿ ನಮ್ಮ ದೋಷಗಳು ಹೊರಟೋಗುತ್ತೆ. ನೀವು ಒಳ್ಳೆ ಹೂವಾಗಿ ಮಾಣಿಕ್ಯವಾಗಿ ಕೂತ್ಕೊಂತೀರ. ತಾವರೆ ಹೂ ಇದ್ದಂಗೆ ಕೆಳಗೆ ಕೆಸರಿದ್ರು ಪರವಾಗಿಲ್ಲ, ಯೋಚನೆ ಇಲ್ಲ ಅನ್ನೋ ಥರ ಭಾವನೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ಈ ದೃಷ್ಟಿಯನ್ನು ತೆಗೆದು ಕೆಳಗೆ ಹಾಕಿದ್ಮೇಲೆ, ಆ ಪಾತ್ರೆಯಲ್ಲಿ ಹಾಕಿದ್ಮೇಲೆ ಬೆಳಗ್ಗೆ ಯಾರಾದರೂ ಹೋಗಬೇಕು, ಎಲ್ಲರೂ ರೆಡಿ ಆಗಬೇಕು. ಅಂದ್ರೇನೋ? ಸ್ನಾನಕ್ಕೆ ಮೊದಲು. ಎಲ್ಲೇ ತಿಳ್ಕೊಂಡಿರಿ, ಗಮನ ಇರಲಿ. ಸ್ನಾನಕ್ಕೆ ಮೊದಲು ಎಲ್ಲರೂ ಹೊರಗಡೆ ಹೋಗ್ಬೇಕು. ಮನೆಯಿಂದ ಆಚೆ ಬೇಗ 5:15ಗೆ ಎದ್ದು ಬಿಡ್ಬೇಕು. ಎಲ್ಲರೂ ಹೋಗ್ಬಿಟ್ಟು ಆ ನೀರನ್ನು ರಾತ್ರಿ ಹಾಕಿಟ್ಟಿರ್ತಾರಲ್ಲ ಅದನ್ನು ಶೋಧಿಸ್ಬೇಕು. ಶೋಧಿಸಿದ ಮೇಲೆ ಅಲ್ಲಿ ಕಾಳುಗಳನ್ನೆಲ್ಲ ಮಿಶ್ರಣ ಮಾಡ್ಕೋಬೇಕು. 9 kg ನವಧಾನ್ಯವನ್ನು ಮಿಶ್ರಣ ಮಾಡಿ ಸಮವಾಗಿ ಎಷ್ಟು ಜನ ದಂಪತಿಗಳಿದಿರೋ, ಅಂದರೆ ಗಂಡ ಹೆಂಡತಿ ಮಕ್ಕಳು ಎಷ್ಟು ಜನ ಇದಿರೋ ಸಮಪಾಲನ್ನ ಮಾಡಬೇಕು. ಎಲ್ರಿಗೂ ಸಮ 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 ಪಾಲು ಕೊಟ್ಬಿಟ್ರೆ ಎಲ್ಲರ ಬುತ್ತಿಗಳು ಕೈಲಿರಬೇಕು. ಇಷ್ಟೂ ಜನಕ್ಕೆ ಕೊಟ್ಟಿರ್ತಕ್ಕಂಥ ಪಾಲನ್ನು ನೀವೇನು ಮಾಡಬೇಕು? ಅವರವರು ಪಾಲಲ್ಲಿ ಮನೆ ಯಜಮಾನ ಫಸ್ಟು, ಸೆಕೆಂಡ್ ಆರ್ಡ್ರಾಗಿ ಹೋಗಬೇಕು. ಪ್ರತಿಯೊಬ್ಬರೂ ಅರಳಿಕಟ್ಟೆ ಹತ್ರ ಹೋಗಿ, ಅರಳಿಕಟ್ಟೆ ಅಂದರೆ ಯಾವ ಅರಳಿಕಟ್ಟೆ? ಕಾಡಿನ ಮಧ್ಯದಲ್ಲೋ, ಯಾರೂ ಹೋಗದೇ ಇರೋ ಅರಳಿಕಟ್ಟೆಗಳು ಹುಡ್ಕೊಂಡು ಹೋದ್ರೂ ಪರವಾಗಿಲ್ಲ. ಅಥವಾ ನಿಶ್ವಾಸ ಪ್ರದೇಶ, ಅದೇ ಯಾರೂ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಬೋದು. ಅಥವಾ ನೂತನ ದೇವಾಲಯದಲ್ಲಿರ್ತಕ್ಕಂಥ ಆಲಯದಲ್ಲಿ ಪ್ರಾರ್ಥನೆ ಮಾಡ್ಬೋದು. ಅಲ್ಲಿ ಹೋಗಿ ಈ ನವಧಾನ್ಯನ ಹಿಂದೆ ನೋಡಬಾರ್ದು, ಗಮನ ಇರಲಿ. ಹೀಗೆ ಒಬ್ಬೊಬ್ಬರೇ ಹಾಕ್ಕೊಂಡು ಬರಬೇಕು. ಆ ನವಧಾನ್ಯ ಮಿಶ್ರ ಆಗಿರುತ್ತೆ. ಇಡೀ ಮನೆ ಕುಟುಂಬದ ದೋಷಗಳನ್ನು ಅವರವರೇ ಆಗಬೇಕು. ಒಬ್ಬರು ಪೂರ್ತಿ 11 ಪ್ರದಕ್ಷಿಣೆ ಆದಮೇಲೆ ಇನ್ನೊಬ್ಬರು ಪ್ರಾರಂಭಿಸಬೇಕು. ಗಮನ ಇರಲಿ. ಒಬ್ಬರು ಪೂರ್ತಿ ಗಮನವಾಗಿ ಅವನ ಗಂಡ ಹೋಗಿ ಬಂದ ಮೇಲೆ 11 ಪ್ರದಕ್ಷಿಣೆನೂ ಆದಮೇಲೆ ಅವನು ಕೊನೆಗೆ ಹಾಕಬೇಕು. ಈ ರೀತಿ ಎಲ್ಲರೂ ಅವರವರ ಕಾಳು ಹಾಕಬೇಕು. ಹಾಕಿದವರು ಕೊನೆಯ ಕಾಳನ್ನು ಯಾವ ಕಾಲಕ್ಕೂ ನೋಡಬಾರ್ದು. ಹಿಂಗೆ ಹಾಕೊಂಡು ಹೊರಟೋಗಿರ್ತೀರಾ, ತಿರುಗಿ ಬರ್ತೀರಾ, ಯೋಚನೆ ಇಲ್ಲ, ಪರವಾಗಿಲ್ಲ. ಆದರೆ ಈಗ ಹಾಕುವಾಗ ಕೊನೆಯ ಕಾಳನ್ನು, ಕೈಯಿಂದ ಬೀಳುವಂಥ ಕಾಳನ್ನ 11 ಪ್ರದಕ್ಷಿಣೆ ಒಳಗೆ ಇದಿಷ್ಟು ಮುಗಿಸ್ಬೇಕು. ಅಂದರೆ ನಿಮ್ಮ ಭಾಗದ ಒಂದು ಬುತ್ತಿ ಏನಿರುತ್ತೆ ಅದು. ಎಲ್ಲರಿಗೂ ಗಂಡ ಹೆಂಡತಿ ಮಕ್ಕಳು ಎಷ್ಟು ಜನ ಇದ್ದೀರೋ ಅವರಷ್ಟು ಜನಕ್ಕೆ ಒಂದು ಬುತ್ತಿ. ಸೊ ಒಂದು ಕುಟುಂಬಕ್ಕೆ ಒಂದು ಬುತ್ತಿಯನ್ನು ಮಾಡಿರ್ತಕ್ಕಂಥದ್ದು. ಇಷ್ಟನ್ನು ಮಾಡಿ ಮನೆಗೆ ಬಂದು ತದನಂತರ ಸ್ನಾನ ಮಾಡಬೇಕು. ಇಷ್ಟನ್ನು ಮಾಡಿಕೊಂಡ್ರೆ ನಿಮ್ಮಲ್ಲಿ ಏನಾಗುತ್ತೆ? ಪ್ರಾಣಿ ಪಕ್ಷಿ ಅಳಿಲು ಗಿಳಿ ಇರೋ ಬರೋದೆಲ್ಲ ಬಂದು ಆ ಕಾಳುಗಳನ್ನು ತಿನ್ಕೊಳ್ಳುತ್ತೆ. ಆಗ ನಮಗೆ ಪರಿಹಾರವನ್ನು ಮಾಡೋದು ಅದೇ ಶುಕ, ಅದೇ ಗರುಡ, ಅದೇ ರೀತಿಯಾಗಿ ಪಕ್ಷಿ, ಅದೇ ರೀತಿಯಾಗಿ ಕಾಗೆ, ಯಾರ್ಯಾರು ಬಂದು ತಿಂತಾರೋ ಗೊತ್ತಿರಲ್ಲ. ಆ ರೂಪದಲ್ಲಿ ಬಂದು ಆ ದೋಷಗಳನ್ನು, ಅವರವರ ಧಾನ್ಯಗಳನ್ನು ಅವರವರೇ ಸ್ವೀಕರಿಸಿ ಹೊರಟೋಗ್ತಾರೆ. ನಮಗೆ ಬೇಕಾಗಿರ್ತಕ್ಕಂಥ ದೋಷಗಳ ಪರಿಹಾರ ಆಗುತ್ತೆ. ತದನಂತರ ನಿತ್ಯ ಜೀವನದಲ್ಲಿ ಸುಖವಾಗತ್ತೆ ಅಂತ ಈ ಮುಖಾಂತರ ಹೇಳ್ತಾ ಈ ಶುಕವಾಕ್ಯವನ್ನು, ಮಂಗಳವನ್ನು ಹಾಡ್ತಾರೆ.